ನಾರಾಯಣಾಯ ನಮಃ. ನೋಡಿ, ಎಲ್ಲರ ಬದುಕಲ್ಲೂ ಮದುವೆ ಅನ್ನೋದು ಒಂದು ಉನ್ನತವಾದಂಥ ಘಟ್ಟ. ಷೋಡಶ ಸಂಸ್ಕಾರಗಳಲ್ಲಿ ಮದುವೆ ಕೂಡ ಒಂದು. ನೋಡಿ, ಇತ್ತೀಚಿನ ಮದುವೆಗಳೇನಾಗಿದೆ ಅಂದರೆ ಬರೀ ಆಡಂಬರಗಳು, ಬರೀ ಮೇಕಪ್ಗಳು, ಬರೀ ಕುಣಿತಗಳು, ಸಂಗೀತಗಳು, ಬರೀ ಇದರಲ್ಲೇ ಕಾಲ ಕಳೀತಾ ಇದೆ. ಮದುವೆಗಳಿಗೆ ಮನ್ನಣೆ ಅನ್ನೋದು ಕಡಿಮೆ ಆಗ್ತಾ ಇದೆ. ರೆಸಾರ್ಟಲ್ಲಿ ಎಲ್ಲೋ ಮದುವೆ ಆಗೋದು ಅಥವಾ ಇನ್ನೆಲ್ಲೋ ಮದುವೆ ಆಗೋದು ಇತ್ಯಾದಿಗಳಾಗ್ತಾ ಇದೆ. ಮದುವೆಗಳು ಆ ರೀತಿ ಆಗಬಾರ್ದು. ಮದುವೆಗಳು ಅಂದ್ರೇನು, ಶಾಸ್ತ್ರೋಕ್ತವಾಗಿ ನಡಿಬೇಕು. ಷೋಡಶ ಸಂಸ್ಕಾರಗಳಲ್ಲಿ ಒಂದು ಮದುವೆ. ಹಾಗಾಗಿ ದಾಂಪತ್ಯ ಜೀವನ ಚೆನ್ನಾಗಿರಬೇಕು ಅಂದರೆ ಏನು ಮಾಡಬೇಕು? ನಾವು ಅರಿಶಿನ ಕೊಟ್ಟೋ ಶಾಸ್ತ್ರ ಆಗಿರ್ಬೋದು, ಅಥವಾ ಭತ್ತ ಕೊಟ್ಟೋ ಶಾಸ್ತ್ರ ಆಗಿರ್ಬೋದು, ಅಥವಾ ಮೆಹಂದಿ ಶಾಸ್ತ್ರ ಆಗಿರ್ಬೋದು, ಚಪ್ರ ಶಾಸ್ತ್ರ ಆಗಿರ್ಬೋದು. ಪ್ರತಿಯೊಂದು ಶಾಸ್ತ್ರಕ್ಕೂ ಅದರದೇ ಆದಂಥ ಒಂದು ಕಾಲಮಿತಿ ಇದೆ. ಅದಕ್ಕೆ ನಾವು ಕಾಲವನ್ನು ಕೊಡಬೇಕು. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದರೆ, ಒಂದು ಮದುವೆ ಅಂದರೆ ಸ್ವಾಮಿ ಅರ್ಧ ಗಂಟೆಯಲ್ಲಿ ನಿಮ್ಮದು ಕಾಶಿ ಯಾತ್ರೆ ಮುಗಿಸಿ, ಅಥವಾ ಒಂದು ಅರ್ಧ ಗಂಟೆಯಲ್ಲಿ ಗೌರಿ ಪೂಜೆ ಮುಗಿಸಿ, ಅಥವಾ ಒಂದು 10 ನಿಮಿಷದಲ್ಲಿ ಧಾರೆ ಮುಗಿಸಿ ಇತ್ಯಾದಿಗಳಾಗ್ತಾ ಇದೆ. ಹಾಗಾಗಿ ಬದುಕು ಕೂಡ ಬಹುಬೇಗ ಮುಗಿದೋಗ್ತಾ ಇದೆ. ದಯವಿಟ್ಟು ಶಾಸ್ತ್ರಗಳಿಗೆ ನಾವು ಸಮಯ ಕೊಡೋಣ. ಅದರ ಜೊತೆಯಲ್ಲೇ ಸಂಭ್ರಮ ಮಾಡೋಣ, ಮೇಕಪ್ ಮಾಡ್ಕೊಳ್ಳೋಣ, ಫೋಟೋ ತೆಗೆಸ್ಕೊಳ್ಳೋಣ. ಅದಕ್ಕೂ ಒಂದಷ್ಟು ಸಮಯಗಳನ್ನು ಕೊಡೋಣ. ದಯವಿಟ್ಟು ಶಾಸ್ತ್ರಗಳಿಗೆ ಅಪಮಾನ ಮಾಡೋದು ಬೇಡ. ಶುಭವಾಗಲಿ.